ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಶಕುಂತಲಾ ನಿಜ ಬಣ್ಣದ ಸತ್ಯ ಮನೆಯವರೇ ಎಲ್ಲರ ಮುಂದೆ ಬೈಲಾಗ್ತಿದ್ಯಾ? ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ್ ಮತ್ತು ಭೂಮಿ ಮನೆಯವರು ಎಲ್ಲರೂ ಕೂಡ ಶಕುಂತಲಾನ ಬದಲಾಗಿದ್ದಾರೆ ಅಂತಲೇ ಅಂದ್ಕೊಂಡಿದ್ದಾರೆ. ಆದರೆ ನಿಜಕ್ಕೂ ಕೂಡ ಶಕುಂತಲಾ ಬದಲಾಗಿದ್ದಾರೆ ಖಂಡಿತ ಇಲ್ಲ. ಅಣ್ಣ ಕಾಂತ್ ಅವ್ರಿಗೂ ಕೂಡ ಶಕುಂತಲಾ ಚಳ್ಳೆ ಹಣ್ಣನ್ನು ತಿನ್ನಿಸಿದ್ದಾರೆ. ಆದರೆ ಕಾಂತ್ ಅವ್ರು ಮಾತ್ರ ನಿಜಕ್ಕೂ ಕೂಡ ಬದಲಾಗಿದ್ದಾರೆ. ಆದರೆ ಇಲ್ಲಿ ತನ್ನ ತಂಗಿ ಶಕುಂತಲಾ ಕೂಡ ಬದಲಾಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರನೇ ಶಕುಂತಲಾನ ಜಯದೇವ್ಗೆ ಜೈಲು ಕಳಿಸೋದು ಬೇಡ ಅಂತ ಹೇಳಿದ್ರು. ಆದರೆ ಅಲ್ಲಿ ಶಕುಂತಲಾ ನಾಟಕನೇ ಬೇರೆ ಆಗಿತ್ತು, ಶಕುಂತಲಾ ಪ್ಲಾನೇ ಬೇರೆ ಆಗಿತ್ತು. ಅದೇ ಕಾರಣಕ್ಕೆ ಮನೆಯವರ ಎಲ್ಲರ ಮುಂದೆ ಜಯದೇವ್ನನ್ನ ಜೈಲು ಕಳಿಸಿದ್ದು, ಜಯದೇವ್ನನ್ನ ಭೇಟಿ ಮಾಡಿ ಬೇರೆದೇ ಪ್ಲಾನನ್ನು ಮಾಡೋದಕ್ಕೆ ಸಿದ್ಧವಾಗಿದ್ರು ಶಕುಂತಲಾ. ಅವರ ಒಂದು ಪ್ಲಾನಿನ ಭಾಗವಾಗಿ ಜಯದೇವನ್ನ ಕೂಡ ಜೈಲಿಗೆ ಕಳಿಸಿದಂಥ ಶಕುಂತಲಾ ಕೊನೆಗೂ ಕೂಡ ಇಲ್ಲಿ ಜಯದೇವನ್ನ ಬಿಡುಗಡೆಗೊಳಿಸುವುದಕ್ಕೆ ಕೊನೆಗೂ ಕೂಡ ಸನ್ನದ್ಧರಾಗಿದ್ದಾರೆ. ಆದರೆ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಶಕುಂತಲಾ ಇಂಥ ಒಂದು ನಾಟಕವನ್ನು ಬೆನ್ನ ಹಿಂದೆ ಆಡ್ತಿದ್ದಾರೆ ಅಂತ. ಅಂತೆ ಪುರೋಹಿತರು ಹೇಳಿದರು ಗೌತಮ್ಗೆ, ನಿನ್ನ ನೆರಳಾಗಿರ್ತಕ್ಕಂಥವ್ರೆ ನಿಮಗೆ ತೊಂದರೆ ಮಾಡ್ತಾರೆ, ಖಂಡಿತ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ. ಆದರೆ ಇಲ್ಲಿ ಗೌತಮ್ ಮತ್ತು ಭೂಮಿ ಕ್ಷಣಕ್ಕೂ ಕೂಡ ಶಕುಂತಲಾ ಬಗ್ಗೆ ಅನುಮಾನ ಪಡಲಿಲ್ಲ. ಯಾಕಂದರೆ ಶಕುಂತಲಾ ಆಡಿದಂಥ ಆಟ ಅಷ್ಟರ ಮಟ್ಟಿಗಿತ್ತು. ಆಕೆ ಆ ನಾಟಕವನ್ನು ನಿಜ ಅಂತಾನೆ ನಂಬ್ಕೊಂಡಿದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಎಮೋಷ್ನಲ್ ಏನು ಆಗ್ತಾರೆ ಗೌತಮ್ ಅವರನ್ನು ಬಿಟ್ಬಿಟ್ರು ಕೂಡ ಇಲ್ಲಿ ಭೂಮಿ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಭೂಮಿಯ ಒಳ್ಳೆತನಕ್ಕೆ ನಿಜಕ್ಕೂ ಕೂಡ ಈ ಒಂದು ಮೋಸ ಆಗ್ತಿದೆ ಅಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಭೂಮಿಯ ಒಳ್ಳೆತನಕ್ಕೆ ಹಿಡಿದ ಮೋಸ ಅಂತಲೇ ಹೇಳ್ಬೋದು. ಯಾಕಂದರೆ ಭೂಮಿ ತುಂಬಾ ಯೋಚನೆ ಮಾಡ್ತಕ್ಕಂಥ ಹುಡುಗಿ, ವಿವೇಕ ಇರ್ತಕ್ಕಂಥ ಹುಡುಗಿ. ಅಂಥದ್ರಲ್ಲಿ ಶಕುಂತಲಾ ಆಡಿದ ಆಟವನ್ನು ಕಂಡುಹಿಡಿಲಿಲ್ಲ. ಆಕೆಯ ನಾಟಕವನ್ನು ಆಕೆ ಪತ್ತೆ ಹಚ್ಚೋದ್ರಲ್ಲಿ ನಿಜಕ್ಕೂ ಕೂಡ ವಿಫಲವಾದರು. ಈ ಕ್ಷಣಕ್ಕೂ ಕೂಡ ಆಕೆನೇ ಹೇಳ್ತಿದ್ದಾರೆ ಭೂಮಿನೇ, ಶಕುಂತಲಾ ಅತ್ತೆ ನಮ್ಮ ಜೊತೆ ಇದ್ದಾರೆ, ಖಂಡಿತವಾಗ್ಲೂ ಜಯದೇವ್ ವಿಷಯವಾಗಿ ನಾವೇನು ಮಾಡಬೇಕಾಗಿಲ್ಲ, ಕೋರ್ಟ್ ಇರುತ್ತೆ ತೀರ್ಮಾನ ತಗೊಳ್ಳುತ್ತೆ ಅಂತ ಹೇಳಿ ಗೌತಮ್ನನ್ನೇ ಸುಮ್ಮನಿರಿಸ್ತಿದ್ದಾರೆ ಭೂಮಿ. ಆದರೆ ತನ್ನ ಬೆನ್ನ ಹಿಂದೆ ಈ ರೀತಿ ಶಕುಂತಲಾ ನಾಟಕ ಮಾಡ್ತಿದ್ದಾರೆ ಅನ್ನೋದನ್ನ ಕ್ಷಣಕ್ಕೂ ಕೂಡ ಊಹಿಸಿಲ್ಲ ಇಲ್ಲಿ ಭೂಮಿ ಅಂತಾನೆ ಹೇಳ್ಬೋದು. ಈ ಕಡೆ ಮಕ್ಕಳುಗಳನ್ನ ಟಾರ್ಗೆಟ್ ಮಾಡಿಬಿಟ್ರು ಶಕುಂತಲಾ ಬರ್ಡೇ ದಿನಾನೇ. ಎಲ್ಲರೂ ಅನ್ಕೊಂಡು ಬರ್ಡೇ ದಿನ ಟಾರ್ಗೆಟ್ ಮಾಡಿದ್ದು ಜಯದೇವ್ ಅಂತ. ಇಲ್ಲಿ ಶಕುಂತಲಾ ಕೂಡ ಜಯದೇವ್ಗೆ ಹೋಗಿ ಬೈದದ್ದು ಅದೇ ರೀತಿನ, ನೀನು ಬರ್ಡೇ ದಿನ ನಿಮ್ಮ ಮಕ್ಕಳನ್ನ ಟಾರ್ಗೆಟ್ ಮಾಡಿಬಿಟ್ಟಿಯಲ್ಲ ಅಂತ. ಆದರೆ ನಿಜಕ್ಕೂ ಟಾರ್ಗೆಟ್ ಮಾಡಿದ್ದು ಶಕುಂತಲಾ. ಅಂದು ಶಕುಂತಲಾನೇ ಕೇಕ್ಗೆ ಅದನ್ನು ಫಿಕ್ಸ್ ಮಾಡಿದ್ದು, ಬಟ್ ಅದನ್ನು ಜಯದೇವ್ ಮೇಲೆ ಹೊರಿಸಿದ್ದು ಶಕುಂತಲಾನ. ಇದೆಲ್ಲವೂ ಕೂಡ ಶಕುಂತಲಾದೇ ಪ್ಲಾನ್ ಆಗಿತ್ತು. ಈ ರೀತಿ ಫಿಕ್ಸ್ ಮಾಡೋದು, ನಂತರ ಪೊಲೀಸ್ ಅವ್ರು ಬರೋದು, ಅದನ್ನು ಬಚಾವ್ ಮಾಡೋದು, ನಂತರ ಅದರ ಮೇಲೆ ಜಯದೇವ್ ಮೇಲೆ ಅದನ್ನು ಹಾಕೋದು. ಇದೆಲ್ಲವೂ ಕೂಡ ಶಕುಂತಲಾ ಅನ್ಕೊಂಡಾಗೆ ನಡೀತು, ಎಲ್ಲ ಕೂಡ ಪ್ಲಾನ್ ಪ್ರಕಾರವಾಗಿ ನಡೀತು. ಬಟ್ ಶಕುಂತಲಾನೇ ಇದನ್ನೆಲ್ಲ ಮಾಡ್ತಿರೋದು ಅಂತ ಯಾರೊಬ್ರಿಗೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಸಿಗಲಿಲ್ಲ. ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡಿದ್ರು ಶಕುಂತಲಾ. ಜೊತೆಗೆ ಶಕುಂತಲಾ ಪೊಲೀಸ್ ಸ್ಟೇಷನ್ಗೆ ಬಂದು ಮಗನನ್ನು ನೋಡಿ, ಮಗನ ಕಣ್ಗಳಲ್ಲಿ ಭಯ ಕಾಣಿಸ್ತಿದ್ಯಾ ಅಂತ ಹೇಳಿ ಆತನನ್ನು ಛೇಡಿಸಿ ಎಲ್ಲರ ನಂಬಿಕೆಯನ್ನು ಕೂಡ ಅದೇ ಪೊಲೀಸ್ ಸ್ಟೇಷನಲ್ಲಿ ಗಳಿಸ್ಕೋತಾರೆ. ಸ್ವತಃ ತಾಯಿನೇ ಮಗನ್ನ ಜೈಲಿಗೆ ಹಾಕ್ಸಿದ್ರು ಅಂತ ಎಲ್ಲರ ನಂಬಿಕೆಯನ್ನು ಗಳಿಸ್ಕೊಳ್ಳೋದು, ಯಾರು ಕೂಡ ಆಕೆ ಮೇಲೆ ಅನುಮಾನ ಪಡಬಾರ್ದು, ಆ ರೀತಿ ಎಲ್ಲರ ಒಂದು ಭಾವನೆಯನ್ನು ಬದಲಾಯಿಸುವುದೇ ಶಕುಂತಲಾ ಯೋಚನೆ ಆಗಿತ್ತು. ಹಾಗಾಗೇನೆ ಇಲ್ಲಿ ಶಕುಂತಲಾ ಜೈಲಿಗೆ ಕಳಿಸಿದ್ದು, ಎಲ್ಲರ ವಿಶ್ವಾಸವನ್ನು ಕಳಿಸ್ಕೊಂಡಿದ್ದು, ಜೊತೆಗೆ ತನ್ನ ಮಗನನ್ನು ಸೇಫ್ ಮಾಡಬೇಕು ಅನ್ನೋ ಆಲೋಚನೆ ಶಕುಂತಲಾಗಿತ್ತು. ಹಾಗಾಗಿನೇ ಗೌತಮ್ ಕೈಗೆ ಸಿಕ್ಕಿದ್ರೆ ಖಂಡಿತ ಆತನ ಕತೆ ಮುಗಿಯತ್ತೆ ಅಂತ ಗೊತ್ತಿತ್ತು. ಅದೇ ಕಾರಣಕ್ಕೆ ಶಕುಂತಲಾ ತನ್ನ ಮಗನನ್ನೇ ಜೈಲು ಕಳಿಸೋ ನಿರ್ಧಾರಕ್ಕೆ ಬರ್ತಾರೆ. ಹಾಗಂದ್ ಮಾತ್ರಕ್ಕೆ ತನ್ನ ಮಗ ಜಯದೇವ್ ಪೊಲೀಸ್ ಸ್ಟೇಷನಲ್ಲಿ ಇದ್ರೆ ಖಂಡಿತ ಅದನ್ನ ಸಹಿಸ್ಕೋತಾರೆ ಶಕುಂತಲಾ ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ಆಕೆ ತನ್ನ ಮಗನನ್ನ ಜೈಲಲ್ಲಿ ನೋಡೋದಕ್ಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ಕೊನೆಗೂ ಕೂಡ ತನಗೆ ಗೊತ್ತಿರ್ತಕ್ಕಂಥವ್ರನ್ನ ಲಾಯರ್ ಜೊತೆ ಬೇಲ್ ಕೊಟ್ಟು ಕಳಿಸಿ ಫೈನಲಿ ಜಯದೇವನ್ನ ಜೈಲಿಂದ ಬಿಡಿಸಿದ್ದಾರೆ. ಆ ಕಡೆ ಜಯದೇವ್ಗೆ ನಿಜಕ್ಕೂ ಅಚ್ಚರಿ ಆಗ್ತದೆ, ಯಾರಪ್ಪ ನನಗೆ ಬೇಲನ್ನು ಕೊಡಿಸಿದ್ದು ಅಂತ ಹೇಳಿ. ಹಾಗಾಗಿ ಬೇಲ್ ಕೊಡಿಸಿದವ್ರು ಯಾರು ಅಂತದ್ದಾಗೆ ಹೊರಗಡೆ ಇರ್ತಕ್ಕಂಥ ಲೇಡಿಯನ್ನು ತೋರಿಸ್ತಾರೆ. ಆ ಲೇಡಿ ಬಳಿಗೆ ಹೋದಂತಹ ಜಯದೇವ, ಯಾರು ನೀವು ಯಾಕೆ ನನಗೆ ಬೇಲ್ ಕೊಡಿಸಿದ್ರಿ ಅಂದಾಗ, ನಿಮಗೆ ಬೇಲ್ ಕೊಡಿಸಿದ್ ನಾನಲ್ಲ, ನಿಮಗೆ ಬೇಲ್ ಕೊಡಿಸಿದ್ ನಮ್ಮ ಮ್ಯಾಡಮು, ಅವರು ನಿಮಗೆ ಬೇಲ್ ಕೊಡಿಸಿದ್ದು ಅಂದಾಗ, ಯಾರದು ಮೇಡಮ್ ನಾನು ನೋಡಬೇಕಲ್ಲ ಅಂತ ಹೇಳಿ ಜಯದೇವ್ ಕೇಳಿದಾಗ ಆಕೆ ಶಕುಂತಲಾಗೆ ಕಾಲ್ ಮಾಡ್ತಾರೆ. ಶಕುಂತಲಾ ಅವರು ಸರಿ ಆಯಿತು ಕರ್ಕೊಂಡು ಬಾ ಅಂತ ಹೇಳಿ ಒಂದು ಪಾರ್ಕಿಗೆ ಬರೋಕ್ಕೆ ಹೇಳಿದ್ದಾರೆ. ಆ ಒಂದು ಪಾರ್ಕಿಗೆ ಜಯದೇವ್ ಕೂಡ ಬಂದಿದ್ದಾರೆ, ಕಾಯ್ತಿದ್ದಾರೆ, ಇನ್ನೂ ಕೂಡ ಬರ್ತಾನೆ ಇಲ್ಲ. ಹಾಗಾಗಿ ಎಲ್ರಿ ಯಾರು ನನ್ನನ್ನು ಬಿಡಿಸಿದ್ರು ಅಂತ ಹೇಳಿದ್ರೆ ಇನ್ನೂ ಕೂಡ ಅವರು ಬರಲೇ ಇಲ್ವಲ್ಲ ಅಂದಾಗ ಸ್ವಲ್ಪ ವೆಯ್ಟ್ ಮಾಡಿರಿ, ಅದು ಯಾರು ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಸಮಯ ಕಾಯಲೇಬೇಕಲ್ವ.
ಕಾಯಿರಿ ಸ್ವಲ್ಪ ಅಂತ ಹೇಳ್ತಾರೆ. ತದನಂತರ ಅಲ್ಲಿಗೆ ಎಂಟ್ರಿ ಕೊಡೋದು ಶಕುಂತಲಾ ಎಂಟ್ರಿ ಕೊಡ್ತಿದ್ದಾಗೆ ನಿಜಕ್ಕೂ ಜಯದೇವ್ಗೆ ಶಾಕ್ ಆಗುತ್ತೆ. ಏನಿದು ಮೋಮನನ್ನು ಬಿಡಿಸಿದ್ದು ಅಂತ ಹೇಳಿ. ನಂತರ ಆಕೆಯನ್ನು ಶಕುಂತಲಾ ಕಳಿಸ್ಬಿಡ್ತಾರೆ. ಯಾರನ್ನ ಬಿಟ್ಟು ಬೇಲ್ನ ಕೊಡಿಸಿದ್ರು ಆಕೆಯನ್ನು. ತದನಂತರ ಏನು ಮಾಮ್ಸ್ ಇದು, ನೀನೇ ನನ್ನನ್ನು ಜೈಲಿಗೆ ಕಳಿಸೋದು, ನನ್ನನ್ನು ಜೈಲಿನಿಂದ ಹೊರಗಡೆ ತರುವುದು, ಏನು ಅನ್ಕೊಂಡಿದ್ಯಾ ನೀನು ಆಡಬಾರ್ದೆಲ್ಲ ಆಡ್ಬೋದು ಅಂತ ಅನ್ಕೊಂಡಿದ್ಯಾ? ಯಾಕೆ ನನ್ನನ್ನು ಜೈಲಿಗೆ ಕಳಿಸಿ, ಯಾಕೆ ನನ್ನನ್ನು ಜೈಲಿಂದ ಬಿಡಿಸಿದ್ಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಜಯದೇವ. ಸ್ವಲ್ಪ ತಾಳ್ಮೆಯಿಂದ ಕೇಳು ಜೈ, ಸುಮ್ಮನೆ ಏನೇನೋ ಮಾತಾಡಬೇಡ ಅಂತ ಹೇಳಿ ಶಕುಂತಲಾ ತಿಳಿಸ್ತಾರೆ. ಸಾಕು ನಿನ್ನ ನಾಟಕ, ಏನಿದೆಲ್ಲ ಹೊಸದೇನಾದರೂ ಮಾಡೋಕೆ ಹೊರಟಿದ್ಯಾ ನೀನು? ನನ್ಗೆ ಗೊತ್ತದೆ ನೀನು ಬದಲಾಗಿದ್ಯಾ ಅಂತ, ಅದನ್ನು ಬಿಟ್ಟು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ಮತ್ತೆ ನೀನು ಅಂತ ಹೇಳಿ ಜಯದೇವ್ ಕೇಳ್ತಾರೆ. ಸ್ವಲ್ಪ ಮಾತಾಡೋದನ್ನು ನಿಲ್ಲಿಸಿ ನನ್ನ ಮಾತನ್ನು ಕೇಳು ಜಯದೇವ್. ಇವತ್ತೇನು ನೋಡ್ತಾ ಇದೆಯೋ ಇದು ನಿನ್ನ ಅಮ್ಮನ ನಿಜವಾದ ಮುಖ. ಇಷ್ಟು ದಿನ ನೀನು ನೋಡ್ದೆ ಅಲ್ವಾ ಆ ಮನೆಯಲ್ಲಿ, ಅದು ಎಲ್ಲವೂ ಕೂಡ ನಾಟಕ. ಆ ಮನೆಯವ್ರ ಮುಂದೆ ನೀ ಶಕುಂತಲಾ ಆಡಿದ್ದ ನಾಟಕ ಅಷ್ಟೇ. ಆದರೆ ಇವತ್ತು ನೋಡ್ತಿರೋದೇ ರಿಯಲ್ ಫೀಸ್ ಅಂತ ಶಕುಂತಲಾ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ? ಹಾಗಿದ್ರೆ ನೀನು ಬದಲಾಗಿಲ್ವಾ ಅಂದಾಗ, ಬದಲಾಗಿರೋ ಹಾಗೆ ನಾಟಕ ಮಾಡಿದ್ದೆ ಹೊರತು ನಾನು ಯಾವುದೇ ಕಾರಣಕ್ಕೂ ಬದಲಾಗಿಲ್ಲ. ನನಗೆ ಗೊತ್ತಿತ್ತು ನನ್ನ ಮಗ ಈ ಒಂದು ಆಸ್ತಿಯನ್ನು ಕಳ್ಕೊತಾನೆ ಅಂತ. ಯಾವಾಗ ಇಡೀ ಆಸ್ತಿಯನ್ನು ತನ್ನ ಒಂದು ಕೈಯಿಂದ ಜಾರಿ ಬೀಳಿಸ್ತಾನೆ ಅನ್ನೋ ಸತ್ಯ ಗೊತ್ತಾಯಿತು, ಆ ಕ್ಷಣನೇ ನಾನು ನನ್ನ ಆಲೋಚನೆಯನ್ನೇ ಬದಲಾಯಿಸಿಬಿಟ್ಟೆ. ನನ್ನ ಆಲೋಚನೆ ಬದಲಾಯಿಸೋದ್ರ ಮುಖಾಂತರ ನಿನ್ನ ವಿರುದ್ಧ ತಿರುಗಿ ಬಿದ್ದೆ. ನೀನೇ ನನ್ನನ್ನು ಮನೆಯಿಂದ ಆಚೆಗೆ ಹಾಕೋ ಹಾಗೆ ಮಾಡ್ದ. ತದನಂತರ ಪಾಪಚ್ಚಿ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ನನ್ನ ಬದಲಾವಣೆ ಆಗಿದೆ ಅನ್ನೋ ರೀತಿಯಲ್ಲಿ ಎಲ್ಲರ ಮುಂದೆ ಪೋಟ್ರಿ ಮಾಡಿದೆ. ಗೌತಮ್ ಮತ್ತು ಭೂಮಿ ಕೂಡ ನನ್ನನ್ನು ನಂಬ್ಕೊಂಡ್ರು, ಮತ್ತೆ ಅವರ ಜೊತೆ ನನ್ನನ್ನು ಇರಿಸ್ಕೊಂಡ್ರು, ಮತ್ತೆ ನನ್ನನ್ನು ನಂಬಿ ನನ್ನ ಇಡೀ ಆಸ್ತಿಯನ್ನು ನನ್ನ ಕೈಗೆ ಕೊಡೋ ದಿನ ಕೂಡ ತುಂಬ ದೂರ ಇಲ್ಲ, ಹತ್ರ ಬರ್ತದೆ ಅಂತ ಶಕುಂತಲಾ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ನೀನು ಹೇಳ್ತಿರೋದಲ್ಲ ನಿಜಾನ ಅಂತ ಜಯದೇವ್ ಕೇಳೋದಕ್ಕೆ, ಹೌದು ಜೈ, ನಿಜಾನೇ ಹೇಳ್ತಿದ್ದೀನಿ. ಯಾವ ತಾಯಿ ಕೂಡ ತನ್ನ ಮಕ್ಕಳನ್ನು ಬಿಡುವುದಿಲ್ಲ. ಮಕ್ಕಳು ತಪ್ಪು ದಾರಿಯಲ್ಲಿ ಹೋಗಿ ಸುಳ್ಳು ಹೇಳಿದ್ರು ಕೂಡ ಆ ತಾಯಿಗೆ ತನ್ನ ಮಗನನ್ನು ಕಾಪಾಡ್ಕೋಬೇಕು ಅಂತಾನೆ ಅನಿಸುತ್ತೆ ಹೊರತು ಆ ಮಗನನ್ನು ಬಿಟ್ಟು ಬಿಡಬೇಕು ಅಂತ ಅನಿಸೋದಿಲ್ಲ. ಯಾಕೊತ್ತಾ, ಆ ತಾಯಿ ಆ ಮಗನನ್ನು ಹೊತ್ತು ಸಾಕಿ ಸಲಹಿರ್ತಾಳೆ. ರಕ್ತ ಹಚ್ಕೊಂಡು ಹುಟ್ಟಿರುತ್ತೆ ಮಗು, ಹಾಗಾಗಿನೇ ಮಗುವಿನ ವಿಶ್ವದಲ್ಲಿ ಆಕೆಗೆ ತುಂಬಾನೇ ಎಮೋಷನ್ಸ್ ಇರುತ್ತೆ. ಅದೇ ರೀತಿಯಾಗಿ ನೀನು ಕೂಡ ಏನೇ ತಪ್ಪು ಮಾಡಿ ಯಾವುದೇ ತಪ್ಪು ಹೆಜ್ಜೆ ಇಟ್ಟರೂ ಕೂಡ ನೀನು ನನ್ನ ಮಗನೇ, ನಿನಗೆ ತೊಂದರೆ ಆಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ. ನನ್ನ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತಾನೆ ನಾನು ಕೂಡ ಬಯಸೋದು. ನನ್ನ ಇಡೀ ಆಸ್ತಿಯನ್ನು ನೀನು ಕಳೆದು ಬಿಟ್ಟ, ಹಾಗಾದ ಮಾತ್ರಕ್ಕೆ ನಾನು ಸುಮ್ಮನೆ ಕೂರಲಿಲ್ಲ ಕೂಡ. ಗೌತಮ್ ಇಡೀ ಆಸ್ತಿಯನ್ನು ಕೊಂಡ್ಕೋಣ, ಮತ್ತೆ ಆ ಇಡೀ ಆಸ್ತಿಯನ್ನು ನಮ್ಮ ಕೈವಶ ಮಾಡ್ಕೋಬೇಕು ಅನ್ನೋದೇ ನನ್ನ ಪ್ಲಾನ್ ಆಗಿರುವುದು ಅಂತ ಹೇಳಿ ಶಕುಂತಲಾ ಜಯದೇವ್ಗೆ ಹೇಳ್ತದಾಗೆ ಜಯದೇವ್ ದಿಲ್ ಖುಷಿ ಆಗ್ಬಿಡ್ತಾರೆ. ಕೊನೆಗೂ ನನ್ನ ಮಾಮ್ಸ್ ನನ್ನ ಪರವಾಗಿ ನಿಂತಿದ್ದಾರೆ ಅನ್ನೋದನ್ನ ನೋಡಿ ಖುಷಿ ಆಗ್ತದೆ. ಇನ್ನೇನೇ ಇದ್ರು ಮಾಮ್ಸ್, ನೀನು ನಾನು ಇಬ್ರು ಕೂಡ ನಮ್ಮ ನೆಕ್ಸ್ಟ್ ಆಟವನ್ನು ಶುರು ಮಾಡೋಣ ಅಂತ ಹೇಳ್ತಿದ್ದಾರೆ. ಫೈನಲಿ ಶಕುಂತಲಾ ಇನ್ನೊಂದು ಗೇಮ್ ಶುರು ಆಗ್ತದೆ. ಅತ್ತ ಕಡೆ ಮನೆಗೆ ಭಾಗ್ಯಮ್ಮ ಎಂಟ್ರಿ ಕೊಟ್ಟಿದ್ದಾರೆ. ಭಾಗ್ಯಮ್ಮನ ಮುಂದೆ ಶಕುಂತಲಾ ನಿಜ ಬಣ್ಣ ಗೊತ್ತಾಗತ್ತಾ, ಏನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.